ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಯಾದವ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಂದ್ರೆ ಬಿಳಿ ಹೋಳಿಗೆ ಎಣ್ಣೆ ಬದನೆಕಾಯಿ ಮಾಡ್ತಾ ಇದ್ದೀನಿ. ಬನ್ನಿ ಈ ರೆಸಿಪಿ ತೋರಿಸ್ತೀನಿ. ಒಂದು ಅರ್ಧ ಕಪ್ಪು ಕೊಬ್ಬರಿ, ಒಂದು ಈರುಳ್ಳಿ, 1 ಸ್ಪೂನ್ ಜೀರಿಗೆ, ಚಕ್ಕೆ, 6 ಲವಂಗ, 1 ಏಲಕ್ಕಿ, 2 ಸ್ಪೂನ್ ಕಡಲೆ ಬೀಜ, 1.5 ಸ್ಪೂನ್ ಹುರ್ಗಡ್ಲೆ ತಗೊಂಡಿದ್ದೀನಿ, 1 ಟೊಮೆಟೊ. ಜೀರಿಗೆ ಹಾಕೊಳ್ಳೋಣ. ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ರೋಸ್ಟ್ ಆದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲವನ್ನು ಹಾಕ್ಬಿಡ್ತೀನಿ. ಟೊಮೆಟೊ ಕಟ್ ಮಾಡ್ಬಿಟ್ಟು ಹಾಕೋಣ. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಎಲ್ಲ ಫ್ರೈ ಮಾಡಿ ಆಯಿತು. ಆಫ್ ಮಾಡೋಣ ಸ್ಟವ್. ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಎರಡು ಸ್ಪೂನ್ ಸಾಂಬಾರ್ ಪುಡಿ, ಹುಣಸೆಹಣ್ಣು, ಇಷ್ಟು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಇದೆ ಮಸಾಲ. ಇರಬೇಕು ಮಸಾಲ, ಇಷ್ಟು ಗಟ್ಟಿ ಇರಬೇಕು. ಅರ್ಧ ಕೆಜಿ ಬದನೆಕಾಯಿ ತಗೊಂಡಿದ್ದೀನಿ. ನೋಡಿ ನೀರಲ್ಲಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಬೇಕು ಇದನ್ನ, ಇಲ್ಲಾಂದ್ರೆ ಕಪ್ಪಗಾಗ್ಬಿಡುತ್ತೆ. ತೋರಿಸ್ತೀನಿ ಹೆಂಗೆ ಅಂತ. ಬದನೆಕಾಯಿ ಈ ಥರ ಕಟ್ ಮಾಡಬೇಕು. ನೋಡಿ ಕಟ್ ಮಾಡ್ತಾ ಇದ್ದೀನಿ. 4 ಭಾಗ ಮಾಡಬೇಕು. ಇದರಲ್ಲಿ ಹುಳ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಳಿ. ನೋಡಿ ಈ ಥರ ನೀರು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕ್ಬಿಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಗಟ್ಟಿ ಇರಬೇಕು ಮಸಾಲ. ನೋಡಿ ಅದಕ್ಕೆ ನೀರೇ ಹಾಕ್ಬಾರ್ದು. ಇವಾಗ ಬದನೆಕಾಯಲ್ಲಿ ನೋಡಿ ಈ ಥರ ಬದನೆಕಾಯಿ ನೀರಲ್ಲಿ ಹಾಕ್ಬಿಟ್ಟು ಇದನ್ನೊಂದು ಸ್ವಲ್ಪ ಹಿಂಗೆ ಮಾಡ್ಕೊಳ್ಳಿ. ನೀರು ಇರುತ್ತೆ ಅದರೊಳಗಡೆ. ಇದರಲ್ಲಿ ಫಿಲ್ ಮಾಡೋಣ. ಇವಾಗ 4 ಭಾಗ ಇರುತ್ತೆ ನೋಡಿ, ಅದರಲ್ಲಿ ಈ ಥರ ಫಿಲ್ ಮಾಡಿ. ಫಿಲ್ ಮಾಡಿ ಒಂದು ತಟ್ಟೆಗೆ, ಬೇರೆ ತಟ್ಟೆಗೆ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕೋಣ. ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ಮಸಾಲೆ ರುಬ್ಬಿದ್ದು ಮಿಕ್ಕಿತ್ತಲ್ವಾ, ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಇದೆ. ಈ ಮಸಾಲೆ ಹಾಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕೊಂಡು ಇದರಲ್ಲಿರೋ ಮಸಾಲೆ ಎಲ್ಲನ ಇದು ಮಾಡಿ ಹಾಕೊಳ್ಳೋಣ. ಈ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನೋಡಿ ಫಿಲ್ ಮಾಡಿರೋ ಬದನೆಕಾಯಿನ ಇವಾಗ ಅದ್ರಲ್ಲಿ ಹಾಕ್ಕೊಳ್ಳೋಣ. ನೋಡಿ ಒಂದೊಂದೇ ಈ ತರ ಹಾಕೊಳ್ಳಿ ಬದನೆಕಾಯಿನ. ಸ್ವಲ್ಪ ಇದಕ್ಕೆ ಮುಚ್ಚಿಬಿಡೋಣ. ನೋಡಿ 1/4 kg ಮೈದಾ ಹಿಟ್ಟು ತಗೊಂಡಿದ್ದೀನಿ ಬಿಳಿ ಹೋಳಿಗೆ ಮಾಡೋದಕ್ಕೆ. ಇವಾಗ ಕಲಸ್ಕೊಳ್ಳೋಣ. ಇದನ್ನ ಉಪ್ಪು ಹಾಕೊಳ್ತಾ ಇದ್ದೀನಿ. ಇಷ್ಟು ಉಪ್ಪಾದ್ರೆ ಸಾಕು. ಈ ತರ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ನೋಡಿ ಎಣ್ಣೆ ಹಾಕೊಳ್ಳೋಣ. ಇವಾಗ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಣ್ಣೆ ಹಾಕೊಂಡಿದ್ರಲ್ವ, ಚೆನ್ನಾಗಿ ಈ ಥರ ಕಲಿಸ್ಬೇಕು. ಹೋಳಿಗೆ ಚೆನ್ನಾಗಿ ಬರುತ್ತೆ.
ಚೆನ್ನಾಗಿ ಹಿಂಗೆ ಕಲಿಸ್ಬೇಕು ಈ ಥರ ನೋಡಿ. ಸಾಕು. ಇದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡೋಣ, 10 ನಿಮಿಷ ಬಿಟ್ಬಿಡೋಣ. ಬಾಂಡೆ ಇಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ 3 ಕಪ್ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಕುದಿ ಬರ್ಲಿ ಇದು, ಆಮೇಲೆ ಹಿಟ್ಟು ಹಾಕೋಣ. ನೋಡಿ, ಇದೇ ಅಳತೆಯಲ್ಲಿ ಹಿಟ್ಟು ಹಾಕೊಳ್ಳೋಣ. ಕುದೀತಾ ಇದೆ, ಹಾಕ್ತಾ ಇದ್ದೀನಿ. ಅದರಲ್ಲಿ 1.5 ಹಾಕಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆಗಿದೆ. ನೋಡಿ ಈ ತರ ಎಣ್ಣೆ ಬಿಟ್ಕೋಬೇಕು. ನೋಡಿ ಸೂಪರ್ ಎಣ್ಣೆ ಬದನೆಕಾಯಿ. ನೋಡಿ ಈ ತರ ಇದೆ, ಸೂಪರ್ ಆಗಿದೆ. ನೋಡಿ ಮೈದಾ ಹಸಿಟ್ಟಿದ್ದು ಈ ತರ ಆಗಿದೆ. ಸೇಮ್ ಹೋಳಿಗೆಗೆ ಹೆಂಗ್ ಮಾಡ್ತೀವಿ ಅದೇ ತರ ಎಣ್ಣೆ ಹಾಕೊಂಡು ಈ ತರ ಮಾಡಿ ಎಷ್ಟು ಸ್ಮೂತ್ ಆಗಿದೆ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಏನಂದ್ರೆ ರಾಗಿ ಮೇಲೆ ಅಕ್ಕಿ ಹಾಕಿದೆ. ಇದ್ರೊಳಗಡೆ ಈ ತರ ಕ್ಲೋಸ್ ಸೇಮ್ ಹೋಳಿಗೆ ಹೆಂಗ್ ಮಾಡ್ತೀವಿ ಅದೇ ತರ. ಈ ತರ ಮಾಡಿ ಒಂದು ತಟ್ಟೆಯಲ್ಲಿ ಪ್ಲೇಟಲ್ಲಿ ಹಿಂಗೆ ಇಟ್ಕೊಳ್ಳೋಣ. ಇಲ್ಲ ಈ ತರ ಉಂಡೆ ಮಾಡ್ಕೊಂಡಾದ್ಮೇಲೆ ಲಟ್ಸ್ಬೇಕು. ನೋಡಿ ಒಂದೊಂದೇ ಉಂಡೆ ತಗೊಂಡು ಈ ತರ ಹಿಟ್ಟಲ್ಲಿ ಮಾಡಿಬಿಟ್ಟು ಹಿಟ್ಟು ಸ್ವಲ್ಪ ಕೆಳಗಡೆ ಹಾಕೊಂಡು ಇವಾಗ ಉಜ್ಜೋಣ. ನಿಧಾನಕ್ಕೆ ಈ ತರ ನಿಮ್ಗೆ ಯಾವ ತರ ಬೇಕು, ತೆಳು ಬೇಕಂದ್ರೆ ತೆಳು ಮಾಡ್ಕೊಳ್ಳಿ, ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ. ತೆಳು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ತರ ಬೇಕು ನೋಡ್ಬಿಟ್ಟು ಕ್ಲೀನಾಗಿ ಬರುತ್ತೆ. ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೊಳ್ಳಿ. ನೋಡಿ ಈ ತರ ಮುಚ್ಕೊಳ್ಳಿ. ಎಷ್ಟು ದೊಡ್ಡದಾಗಿ ಬರುತ್ತೆ ನೋಡಿ, ಎಷ್ಟು ದೊಡ್ಡದು ತುದಿದ್ದೀನಿ. ಇನ್ನೂ ದೊಡ್ಡದು ಬರುತ್ತೆ. ನಿಮ್ಗೆ ಎಷ್ಟು ದೊಡ್ಡದು ಬೇಕಾಗುತ್ತೋ ಅಷ್ಟು ಬಿಟ್ಕೊಳ್ಳಿ. ಬಿಳಿ ಹೋಳಿಗೆ ಮಾಡೋದು ಈಸಿ. ಅಂದ್ರೆ ಮಾಡಕ್ ಗೊತ್ತಿರ್ಬೇಕು, ಬೇಕಾಗ ನೋಡಿ ಹಾಕೋಣ. ಇವಾಗ ಎಣ್ಣೆ ಮತ್ತೆ ಈ ಕಡೆ ತಿರುಗಿಸ್ಬಿಟ್ಟು ಮತ್ತೆ ಎಣ್ಣೆ ಇದೇ ತರನೇ ಎಲ್ಲ ಮಾಡ್ತೀವಿ. ನೋಡಿ ಬಿಳಿ ಹೋಳಿಗೆ ರೆಡಿ. ಎಷ್ಟೆಷ್ಟು ದೊಡ್ಡ ಬಿಳಿ ಹೋಳಿಗೆ ನೋಡಿ, ಇಷ್ಟು ದೊಡ್ಡದು. ನೋಡಿ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ನೋಡಿ.
ಮಾಡ್ಕೊಳ್ಳಿ, ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.